ಇಂಗ್ಲಿಷ್ ವಾಕ್ಯಗಳಲ್ಲಿ ದೇರ್ ಈಸ್ ಇನಫ್ ಹೇಗೆ ಬಳಸಬೇಕು. ನಾನು ಈಗ ದೇರ್ನಿಂದ ಆರಂಭವಾಗುವಂತಹ ವಾಕ್ಯಗಳನ್ನು ಕಲಿಸ್ತಾ ಇದ್ದೇನೆ. ದೇರ್ಗೆ ಇಂಗ್ಲೀಷ್ನಲ್ಲಿ ಡಮ್ಮಿ ಸಬ್ಜೆಕ್ಟ್ ಅಂತಾರೆ. ಡಮ್ಮಿ ಸಬ್ಜೆಕ್ಟ್ ಅಂದರೆ ಇದಕ್ಕೆ ಯಾವುದೇ ಭಾಷೆಯಲ್ಲಿ ಅರ್ಥ ಇರುವುದಿಲ್ಲ. ದೇರನ್ನು ಸಬ್ಜೆಕ್ಟ್ ರೂಪದಲ್ಲಿ ಉಪಯೋಗಿಸಿದಾಗ ಅದಕ್ಕೆ ಅರ್ಥ ಇರುವುದಿಲ್ಲ, ಬಟ್ ವಾಕ್ಯ ಆಗ್ತದೆ ಅದರಿಂದ. ಅಂಥ ವಾಕ್ಯಗಳನ್ನು ನಿಮಗೆ ಕಲಿಸ್ತಾ ಇದ್ದೇನೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಇಂಗ್ಲೀಷ್. ಇದು ಇಂಗ್ಲೀಷ್ನಲ್ಲಿ ಬಹಳ ಮುಖ್ಯ. ಯಾಕಂದರೆ ಇಂಗ್ಲೀಷ್ನಲ್ಲಿ ನಾವು ವಾಕ್ಯ ಮಾಡುವಾಗ ದೇರ್ ಅನ್ನು ಉಪಯೋಗಿಸಿ ಹಲವಾರು ವಾಕ್ಯಗಳನ್ನು ಮಾಡ್ತೇವೆ. ಇದರ ಉದಾಹರಣೆಗಳನ್ನು ಇವತ್ತು ಕಲಿಯೋಣ. ದೇರ್ ಈಸ್ ಇನಫ್. ದೇರ್ ಈಸ್ ಇನಫ್ ಫುಡ್ ಇನ್ ದ ಫ್ರಿಡ್ಜ್. ಫ್ರಿಡ್ಜ್ನಲ್ಲಿ ಸಾಕಷ್ಟು ಆಹಾರ ಇದೆ. ದೇರ್ ಈಸ್ ಇನಫ್ ವಾಟರ್ ಇನ್ ದ ಟ್ಯಾಂಕ್. ಟ್ಯಾಂಕ್ನಲ್ಲಿ ಸಾಕಷ್ಟು ನೀರು ಇದೆ. ದೇರ್ ಈಸ್ ಇನಫ್ ಟೈಮ್ ಟು ಕ್ಯಾಚ್ ದ ಟ್ರೈನ್. ರೈಲು ಹಿಡಿಯಲು ಸಾಕಷ್ಟು ಸಮಯ ಇದೆ. ದೇರ್ ಈಸ್ ಇನಫ್ ಸ್ಪೇಸ್ ಇನ್ ದ ರೂಮ್. ಕೋಣೆಯಲ್ಲಿ ಸಾಕಷ್ಟು ಜಾಗ ಇದೆ. ದೇರ್ ಈಸ್ ಇನಫ್ ಮನಿ ಇನ್ ದ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಹಣ ಇದೆ. ದೇರ್ ಈಸ್ ಇನಫ್ ಲೈಟ್ ಇನ್ ದ ಸ್ಟಡಿ ರೂಮ್. ಓದುವ ಕೋಣೆಯಲ್ಲಿ ಸಾಕಷ್ಟು ಬೆಳಕು ಇದೆ. ದೇರ್ ಈಸ್ ಇನಫ್ ಪೆಟ್ರೋಲ್ ಇನ್ ದ ಬೈಕ್. ಬೈಕ್ನಲ್ಲಿ ಸಾಕಷ್ಟು ಪೆಟ್ರೋಲ್ ಇದೆ. ದೇರ್ ಈಸ್ ಇನಫ್ ಸಾಲ್ಟ್ ಇನ್ ದ ಕರಿ. ಸಾರಿನಲ್ಲಿ ಸಾಕಷ್ಟು ಉಪ್ಪು ಇದೆ. ದೇರ್ ಈಸ್ ಇನಫ್ ಎವಿಡೆನ್ಸ್ ಟು ಪ್ರೂವ್ ಇಟ್. ಅದನ್ನು ಸಾಬೀತುಪಡಿಸಲು ಸಾಕಷ್ಟು ಪುರಾವೆ ಇದೆ. ದೇರ್ ಈಸ್ ಇನಫ್ ಸೀಟಿಂಗ್ ಫಾರ್ ಎವ್ರಿ ಒನ್. ಎಲ್ಲರಿಗೂ ಕುಳಿತುಕೊಳ್ಳಲು ಸಾಕಷ್ಟು ಆಸನಗಳು ಇವೆ. ದೇರ್ ಈಸ್ ಇನಫ್ ಶುಗರ್ ಫಾರ್ ದ ಟೀ. ಚಹಾ ಮಾಡಲು ಸಾಕಷ್ಟು ಸಕ್ಕರೆ ಇದೆ. ನನ್ನ ಟೀಚಿಂಗ್, ನನ್ನ ರಿಸರ್ಚ್ ನಿಮಗೆ ಇಷ್ಟವಾದಲ್ಲಿ ನನ್ನನ್ನು ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ನನ್ನ 3 ತಿಂಗಳ ಕಂಪ್ಲೀಟ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಕಲೀಲಿಕ್ಕಿದ್ರೆ ನೀವು ಯಾವತ್ತು ಜಾಯಿನ್ ಆಗ್ತೀರಾ? ಇವತ್ತು ಜಾಯಿನ್ ಆದರೆ ಇವತ್ತಿನಿಂದಲೇ ಸ್ಟಾರ್ಟ್ ಮಾಡ್ತೇನೆ. ಜಾಯಿನ್ ಆದ ದಿನ ಕ್ಲಾಸ್ 1 ಅಥವಾ ಡೇ 1 ಅಂತ ಇರ್ತದೆ. ನೆಕ್ಸ್ಟ್ ಡೇ 2 ಇರ್ತದೆ. ಹೀಗೆ ನಾನು ದಿನಕ್ಕೊಂದು ವಿಡಿಯೋ ಕಂಪ್ಲೀಟ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಕಳಿಸ್ತೇನೆ ನಿಮ್ಮ ವಾಟ್ಸಪ್ ನಂಬರಿಗೆ. ಹೀಗೆ ಇದು 3 ತಿಂಗಳ ಕೋರ್ಸು. ಇದನ್ನು ನೀವು ಕಂಪ್ಲೀಟ್ ಮಾಡಿದರೆ 15 ನಿಮಿಷದ ವಿಡಿಯೋ ಇರ್ತದೆ. 45 ನಿಮಿಷ ಪ್ರಾಕ್ಟೀಸ್ ಮಾಡಿದರೆ ಅದರಲ್ಲಿ ನಾನು ಎಲ್ಲ ಕವರ್ ಮಾಡಿದ್ದೇನೆ. ಯಾಕಂದರೆ ನನ್ನ 32 ವರ್ಷಗಳ ಅನುಭವದಿಂದ ನಾನು ವಿದ್ಯಾರ್ಥಿಗಳಿಗೆ ಏನೆಲ್ಲ ಕಲಿಸಿದೇನೋ, ಅದರಿಂದ ಅವರು ಕಲ್ತಿದ್ದಾರೋ ಅದನ್ನೇ ನಿಮಗೆ ಕಲಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಸೊ ಈಗ ಹೆಚ್ಚಿನ ವಿದ್ಯಾರ್ಥಿಗಳು ABCD ಕಲಿಯೋರೆಲ್ಲ ನೀವು ಹೆಚ್ಚಿನವರು PUC ಗ್ರ್ಯಾಜುಯೇಷನ್ ಮಾಡಿದವರೇ. ಸೊ ನಿಮಗೆ ಅಷ್ಟು ಅಗತ್ಯ ಇಲ್ಲ. ನಿಮಗೆ ಬರೀ ಏನಿರುವುದಂದರೆ ಅಂಜಿಕೆ ಇದೆ. ನೀವು ಏನು ವಾಕ್ಯವನ್ನು ಮಾಡ್ತೀರೋ ಅದು ಸರಿಯೋ ತಪ್ಪು ಅನ್ನುವ ಅಂಜಿಕೆ ಇದೆ. ಆ ಅಂಜಿಕೆ ದೂರ ಆದರೆ ನೀವು ಖಂಡಿತವಾಗಿ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತೀರಿ. ನಾನು ಈ ಕೋರ್ಸನ್ನು ಕಲಿಸುವ ಉದ್ದೇಶನೇ ಇಷ್ಟೇ, ನಿಮ್ಮ ಅಂಜಿಕೆ ದೂರವಾಗಿ ನೀವು ಶುದ್ಧವಾಗಿ ಇಂಗ್ಲೀಷ್ ಮಾತಾಡಿ, ಧೈರ್ಯವಾಗಿ ಇಂಗ್ಲೀಷ್ ಮಾತಾಡಿ ಅಂತ.